ಸುಂದರವಾದಂತಹ ಮನಮೋಹಕವಾಗಿರುವಂತಹ ಮೂರ್ತಿಯ ದೃಶ್ಯವನ್ನು ನೀವೆಲ್ಲ ಈಗ ನೋಡ್ತಾ ಇದ್ದೀವಿ. ಸರ್ವಾಲಂಕಾರ ಭೂಷಿತನಾಗಿ ಶ್ರೀರಾಮಚಂದ್ರ ಗರುಡ್ಧಾರಿಯಾಗಿ ನಿಂತಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀವಿ. ಇನ್ನು ಅಂಕಿ ಕೊನೆಯ ಪೂಜೆಗಳು ನಡೀತಾನೆ ಇರುವಂಥದ್ದು ಸುಮಾರು 1 ಗಂಟೆ, ಇನ್ನೂ 5 ರಿಂದ 8 ನಿಮಿಷ ಈ ಪೂಜೆ ನಡೆಯುತ್ತೆ. ಈಗ ಅಧಿಕೃತವಾಗಿ ನಾವು ಈಗ ಪ್ರಕಟ ಅನ್ಕೋಬೇಕು. ನಾವೀಗ 500 ವರ್ಷಗಳ ಕನಸು ಈಗ ನಿಜವಾಗಿದೆ. ರಘುಪತಿ ರಾಘವ ರಾಜ ರಾಮ್ ಪತೀತ ಪಾವನ ಸೀತಾರಾಮ್ ಅಂತ ಪಾವನರಾಗಿದ್ದು ಇವತ್ತು ನಾವು, ಯಾಕಂದರೆ ಅವನ ಜಾಗವನ್ನು ಸೇರಿಕೊಂಡ ಅನ್ನೋ ಕಾರಣಕ್ಕೆ. ಆದರೆ ಈ ದಿನ ನಡೆಯುತ್ತಾ ನಡೆಯಲ್ವಾ ಅನ್ನೋದು ಬಹುಜನರಿಗೆ ನನ್ನ ಲೆಕ್ಕಾಚಾರದಲ್ಲಿ ಇದು ಆಕ್ರೋಶ ಆವೇಶದ ಸಮಯ ಅಲ್ಲ, ಒಂದು ರೀತಿ ಎಲ್ಲವನ್ನು ಅರಗಿಸಿಕೊಳ್ಳುವಂತಹ ಸಮಯ ಇದು. ಇದಕ್ಕೆ ಆಕ್ರೋಶಕ್ಕೂ ಜಾಗ ಇಲ್ಲ, ಇಲ್ಲಿ ಆವೇಶಕ್ಕೂ ಜಾಗ ಇಲ್ಲ. ಈ ಕ್ಷಣದಲ್ಲಿ ಕೆಲವೊಮ್ಮೆ ಹಾಗೆ ಭಾವನೆಗಳು ವಿಪರೀತವಾದಾಗ ಮಾತುಗಳಿಗೆ ಕೆಲಸ ಕಡಿಮೆ. ಹಾಗಾಗಿ ಇಲ್ಲಿ ಆಕ್ರೋಶ ಇರಬೇಕಾಗಿಲ್ಲ, ಆವೇಶವೂ ಬೇಕಿಲ್ಲ. ಇಲ್ಲಿ ಇವಾಗ ಏನಿದ್ರು ಹೀಗೆಲ್ಲ ನಡೀತಾ ಇದೆಯಲ್ಲ ಅನ್ನೋದನ್ನು ಎಲ್ಲ ಸಂಬಂಧಪಟ್ಟವರು ಅರಗಿಸಿಕೊಳ್ಳಬಹುದಾದಂತಹ ಸಮಯ ಇದು. ಅದೇ ಕಾರ್ಯ ಆದಂಗೆ ಇದೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಜನ್ಮಭೂಮಿಯಲ್ಲಿ, ಅವನ ಸ್ಥಳದಲ್ಲಿ ಅವನಿಗೆ ನೆಲೆಯನ್ನು ಕಲ್ಪಿಸಲಾಗಿದೆ. ಸಾಮಾನ್ಯವಾಗಿ ನಾವು ಇಂತಹ ದೃಶ್ಯಾವಳಿಗಳನ್ನು ನೋಡೋದು ತುಂಬ ಅಪರೂಪ. ಕೊನೆಯ ಹಂತದಲ್ಲಿ ಇದು ಬರುತ್ತೆ ನೋಡಿ. ಮದುವೆ ಎನ್ನುವುದು, ವಿವಾಹವೆನ್ನುವುದು ಅತ್ಯಂತ ಶುಭಕರವಾದಂತಹ ಕೆಲಸ, ಎಲ್ಲರಿಗೂ ಅತ್ಯಂತ ಹರುಷವನ್ನು ಸಂತೋಷವನ್ನು ತರಬೇಕಾದಂಥ ಕೆಲಸ. ಆದರೆ ಹೆಣ್ಣಿನ ಮಾಂಗಲ್ಯ ಧಾರಣೆ ಸಂದರ್ಭ ಬಂದಾಗ ಆ ಮನೆಯವರಿಗೆ ಆ ಎಲ್ಲ ಶುಭ ಮತ್ತು ಸಂತೋಷ ಮರೆತು ಭಾವುಕತೆ ಒಳಗೆ ಬಂದುಬಿಡುತ್ತೆ. ಅಲ್ಲಿ ಭಾಳ ಜನ ಕಣ್ಣೀರಾಗ್ತಾ ಕೂತ್ಕೊಂಡಿರ್ತಾರೆ. ಭಾಳ ಜನ ಕಳಿಸ್ಬಿಡ್ತೀವಿ ಅಂತ. ಆದರೆ ಇಲ್ಲಿ ಕಳಿಸುವುದೇನೂ ಇಲ್ಲ, ಕರೆದುಕೊಂಡು ಬಂದಿರುವಂತಹ ಭಾವನೆ. ಇಲ್ಲಿ ಕಳಿಸೋದಿಲ್ಲ, ಕರ್ಕೊಂಬಂದಿರೋವಂಥದ್ದು. ಹಾಗಾಗಿ ಅತ್ಯಂತ ಅದ್ಭುತವಾದ ಈ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮಕ್ಕೆ, ಅಂದರೆ ಈ ಪ್ರಾಣ ಪ್ರತಿಷ್ಠಾಪನೆಗೆ ಯಜಮಾನರಾದ ಕಾರಣ ಎಲ್ಲ ಪೂಜೆ ಪುರಸ್ಕಾರಗಳನ್ನು ಅತ್ಯಂತ ನಿಯಮಬದ್ಧವಾಗಿ ಮಾಡಿ ಪೂರೈಸ್ತಾ ಇದ್ದಾರೆ. ಕೊನೆಯ ಹಂತದ ಈ ಕಾರ್ಯಗಳು ಈಗ ಇದೆ. 1 ಗಂಟೆ ಆದಮೇಲೆ ಅವರು ಮಾತಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಈಗ ಸದ್ಯಕ್ಕಂತೂ ಪೂಜೆಗಳನ್ನು ಮುಗಿಸ್ತಾ ಇದ್ದಾರೆ. ಅಲ್ಲಿ ಇರುವ ಇತರೆ ಗಣ್ಯರು, ಅಂದರೆ ಈ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳು ಇದ್ದಾರೆ. ಅಲ್ಲಿ ಆಲ್ ಟ್ರಸ್ಟೀಸ್ ಅವರೆಲ್ಲರೂ ಇದ್ದಾರೆ. ಇನ್ನು ಜೊತೆಗೆ ಬಿಟ್ಟರೆ 3 ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಮತ್ತು RSSನ ಮುಖ್ಯಸ್ಥರು. ಈ ಹಂತದಲ್ಲಿ ಯಾರ್ಯಾರಿಗೆ ಏನೇನು ಅನ್ನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಅವ್ರಿಗೆ ಏನು ಅನ್ನಿಸ್ತಿದೆ ಅನ್ನೋದು ನನಗೂ ಅದು ಅಷ್ಟೇ ಆಶ್ಚರ್ಯ ಮತ್ತು ಕುತೂಹಲಕಾರಿಯಾಗಿ ಇದೆ. ಯಾಕೆ ಅಂತಂದರೆ ನೋಡಿ, ಅವಾಗ ಬರ್ತಾ ಇದ್ದಾಗ ತೆಗೆದುಕೊಂಡು ಬಂದ್ರಲ್ಲ ಅದನ್ನು ಈಗ ಅರ್ಪಿಸ್ತಾ ಇದ್ದಾರೆ. ಅವರು ದೇವಸ್ಥಾನವನ್ನು ಪ್ರವೇಶ ಮಾಡುವಾಗ ತಂದಿದ್ದ ಅದನ್ನು ಈಗ ಅರ್ಪಿಸ್ತಾ ಇದ್ದಾರೆ. ಶ್ರೀರಾಮನಿಗೆ ವಿಶೇಷವಾಗಿ ತಯಾರಿ ಆಗಿರುವ
ಇದ್ವಿ ಅಷ್ಟೇ. ಈಗ ಪರದೆಯನ್ನು ತೆಗೆದಿದ್ದಾರೆ, ಎಲ್ಲ ಪರದೆ ತೆಗೆದ್ರು. ಇಲ್ಲಿವರೆಗೂ ನೋಡ್ತಾ ಇದ್ದಿದ್ದು ಒಳಗಡೆಯಿಂದ ನಾವು ನೋಡ್ತಾ ಇದ್ದಿದ್ದಷ್ಟೇ, ಹೊರಗಡೆ ಇದ್ದವರಿಗೆ ಆ ಸೌಭಾಗ್ಯ ಲಭ್ಯ ಇರಲಿಲ್ಲ. ಹಾಗಾಗಿ ಈಗ ಪರದೆಯನ್ನು ಕೂಡ ತೆಗೆಯಲಾಯಿತು. ಅಂದರೆ ಅಧಿಕೃತವಾಗಿ ಎಲ್ಲ ಪೂಜೆಗಳನ್ನು ಮುಗಿಸಿದ್ದಾರೆ ಅಂತ ಅರ್ಥ. ಎಲ್ಲ ವಿಧಾನಗಳೆಲ್ಲ ಮುಗಿದಿವೆ ಅನ್ನೋದು ಈಗ ಮೊದಲನೆಯ ಸಂಕೇತ. ಅದು ನೋಡ್ತಾ ಇರೋದು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಸ್ಥಾಪಿತವಾಗಿರುವ ಬಾಲರಾಮನ ವಿಗ್ರಹವನ್ನು ನೋಡ್ತಾ ಇದ್ದೀವಿ. ಸರ್ವ ಅಲಂಕಾರ ಭೂಷಿತನಾಗಿ ಇರುವಂಥದ್ದು. ಮಹಾಆರತಿಯನ್ನು ಈಗ ಮಾಡ್ತಾ ಇದ್ದಾರೆ. ಈಗ ನಡೆಯುತ್ತೆ ಮಹಾಆರತಿ. 100% ನೋಡ್ತಾ ಇದ್ದೀವಿ. ಹೊರಗಡೆ ಕುಳಿತಿರುವ ಜನ ಕಾತುರರಾಗಿ ಇದ್ದಾರೆ. ಎಲ್ಲ ಕಾರ್ಯಗಳು ಪ್ರಾರಂಭ ಆಗಿದೆ. ಮಹಾಆರತಿ